ವೀಕ್ಷಕರೇ ನಮಸ್ಕಾರ. ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಶಾಂಕಿತ ಕಶ್ಯಪ್. ಇವತ್ತು ಪುರಂದರದಾಸರ ಒಂದು ರಚನೆ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಹಾಡನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಈ ಹಾಡಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಏನಂದರೆ, ಲಕ್ಷ್ಮೀದೇವಿ ನಾರಾಯಣನ ಸೇವೆಗೆ ಕೋಟಿ ಕೋಟಿ ಜನರಿದ್ದರೂ ಸಹ ಲಕ್ಷ್ಮೀದೇವಿ ತನ್ನ ಗಂಡನ ಸೇವೆಯನ್ನು ತಾನೇ ಮಾಡ್ತಾಳೆ. ಅಂದರೆ ಈಗ ಅವರು ದೇವರಿರಬಹುದು, ಆದರೆ ನಾವು ಮನುಷ್ಯ ಮಾತ್ರರು ಹೇಗಿರಬೇಕು? ಯಾವುದೇ ಕಾರಣಕ್ಕೂ ಪರಸ್ತ್ರೀಯರು, ನಿಮ್ಮ ಗೆಳತಿಯರೇ ಆಗಿರಬಹುದು, ಪರಸ್ತ್ರೀಯರನ್ನು ಯಾವುದೇ ಕಾರಣಕ್ಕೂ ಗಂಡನ ಸೇವೆಗೆ ಬಿಟ್ಕೊಡ್ಬಾರ್ದು. ಅಂದರೆ ಯಾವುದೇ ಒಂದು ವಿಷಯ, ಸಣ್ಣ ವಿಚಾರ ಕೂಡ ಇರಬಹುದು, ಅದು ಏನಿದ್ರೂ ಪತ್ನಿಯೇ ಪತಿಯ ಸೇವೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗಂಡನನ್ನು ಬಿಟ್ಕೊಡ್ಬಾರ್ದು ಬೇರೆಯವರಿಗೆ. ಅದು ಬೇರೆ ಬೇರೆಯ ಒಂದು ಘಟನೆಗಳಿಗೆ ಕಾರಣ ಆಗತ್ತೆ ಅಂತಕ್ಕಂತಹ ಒಂದು ಸಂದೇಶ ಕೂಡ ಇದರ ಒಳಗಡೆ ಇದೆ. ಮತ್ತು ಲಕ್ಷ್ಮೀನಾರಾಯಣರು ಹೇಗೆ ಪ್ರಕೃತಿ ಪುರುಷರು, ಅವನಿಲ್ಲದೆ ಇವಳಿಲ್ಲ, ಇವಳಿಲ್ಲದೆ ಅವನಿಲ್ಲ, ಆ ರೀತಿಯಲ್ಲಿ ನಾವು ಪತಿ ಪತ್ನಿಯರು ದಾಂಪತ್ಯವನ್ನು ನಡೆಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ಈ ಹಾಡಿನಲ್ಲಿ ಪುರಂದರದಾಸರು ತೋರಿಸ್ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿಯ ಈ ಹಾಡನ್ನು ಕೇಳುವಂತಹ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಹಾಡನ್ನು ಹಾಡ್ತೀನಿ. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು, ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಸರ್ವತ್ರಪಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವತ್ರಪಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದ್ಯನಾದ ಪುರಂದರ ವಿಠಲನ ಸೇವಿಸುವಳು, ಸರ್ವವಂದ್ಯನಾದ
ವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಧನ್ಯವಾದಗಳು.